ಯಾರ ನಂತರ ಕಲ್ಯಾಣಿ ಚಾಲುಕ್ಯ ರಾಜ್ಯವು ಉದಯಿಸಿತು? ರಾಷ್ಟ್ರಕೂಟರ ಕೊನೆಯ ಅರಸ ಎರಡನೇ ಕರ್ಕ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕನಾರು? ಯಾವಾಗ ಸ್ಥಾಪಿಸಿದನು? ಎರಡನೇ ತೈಲಪ, ಕ್ರಿಸ್ತಶಕ 973. ಎರಡನೇ ತೈಲಪನ ಬಿರುದು ಯಾವುದು? ದಂಡನಾಯಕನಾರು? ತ್ರೈಲೋಕಮಲ್ಲ, ಬರ್ಫ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ಕಲ್ಯಾಣ, ಬೀದರ್. ಕಲ್ಯಾಣಿ ಚಾಲುಕ್ಯರ ಆರಂಭದ ರಾಜಧಾನಿಗಳಾವುವು? ಏತಗಿರಿ, ಯಾದಗಿರ್, ಪಟ್ಟಳಕೆರೆ, ಆಂಧ್ರಪ್ರದೇಶ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ದೊರೆ ಯಾರು? ವಿಕ್ರಮಶಕ ವರ್ಷವನ್ನು ಯಾವಾಗ ಆರಂಭಿಸಿದನು? 6ನೇ ವಿಕ್ರಮಾದಿತ್ಯ 1076. 6ನೇ ವಿಕ್ರಮಾದಿತ್ಯನ ದಂಡನಾಯಕನ್ಯಾರು? ದಂಡಾಧೀಶ. ಕಣ್ಣಗಾಲ ಯುದ್ಧವು ಯಾರು ಯಾರಿಗೆ ಯಾವಾಗ ಜರುಗಿತು? 6ನೇ ವಿಕ್ರಮಾದಿತ್ಯ ಮತ್ತು ವಿಷ್ಣುವರ್ಧನ 1118. ಕ್ರಿಸ್ತಶಕ 1118ರಲ್ಲಿ ಜರುಗಿದ ಕಣ್ಣೆಗಾಲ ಯುದ್ಧದಲ್ಲಿ ಸೋತವರಾರು? ಸ್ಥಳವು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? 6ನೇ ವಿಕ್ರಮಾದಿತ್ಯ ಹಾಸನ ಜಿಲ್ಲೆ. ಯಾವ ಎರಡು ಕದನಗಳಲ್ಲಿ ದ್ವಾರ ಸಮುದ್ರದ ವಿಷ್ಣುವರ್ಧನನನ್ನು 6ನೇ ವಿಕ್ರಮಾದಿತ್ಯನು ಎಷ್ಟರಲ್ಲಿ ಸೋಲಿಸಿದನು? ಹಲಸೂರು ಮತ್ತು ಹೊಸಬೀಡು, ಕ್ರಿಸ್ತಶಕ 1322. 6ನೇ ವಿಕ್ರಮಾದಿತ್ಯನು ನಿರ್ಮಿಸಿದ ಪಟ್ಟಣ ಯಾವುದು? ಯಾವ ವರ್ಷದಲ್ಲಿ ಕಾಲವಾದನು? ವಿಕ್ರಮಪುರ 1326. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು? ಆತನು ಮೂಲತಃ ಯಾವ ರಾಜ್ಯದವನು? ಬಿಲ್ಲಣ, ಕಾಶ್ಮೀರ ರಾಜ್ಯ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕುರಿತು ಹೇಳಲಾಗಿದೆ? ಇಟಗಿಯ ಮಹಾದೇವ ದೇವಾಲಯ. ಸರ್ವಜ್ಞ ಚಕ್ರವರ್ತಿ ಎಂಬ ಬಿರುದನ್ನು ಧರಿಸಿದ ಕಲ್ಯಾಣಿ ಚಾಲುಕ್ಯರ ದೊರೆ ಯಾರು? ಸಂಸ್ಕೃತದ ಕೃತಿ ಯಾವುದು? 3ನೇ ಸೋಮೇಶ್ವರ, ಮಾನಸೋಲ್ಲಾಸ. ಬಿಲ್ಲಣ ರಚಿಸಿರುವ ಎರಡು ಕೃತಿಗಳಾವುವು? ಅವು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ? ವಿಕ್ರಮಾಂಕ ದೇವಚರಿತ, ಸೂಕ್ತಿ ಮುಕ್ತಾವಳಿ, ಸಂಸ್ಕೃತ. ರನ್ನನ ಆಶ್ರಯದಾತನಾರು? ಆತನನ್ನು ಭೀಮನಿಗೆ ಯಾವ ಗ್ರಂಥದಲ್ಲಿ ಹೋಲಿಸಿದ್ದಾನೆ? ಸತ್ಯಾಶ್ರಯ, ಇರುವೆಬೇಡಂಗ, ಗದಾಯುದ್ಧ, ಸಾಹಸ ಭೀಮ ವಿಜಯ. ಕಲ್ಯಾಣಿ ಚಾಲುಕ್ಯರ ಆರಂಭದ ರಾಜಧಾನಿ ಯಾವುದು? ಯಾರು ಅಲ್ಲಿಂದ ಕಲ್ಯಾಣಕ್ಕೆ ವರ್ಗಾಯಿಸಿದರು? ಮಾನ್ಯಕೇಟ 1ನೇ ಸೋಮೇಶ್ವರನು. 6ನೇ ವಿಕ್ರಮಾದಿತ್ಯನ ನಂತರ ರಾಜಮನೆತನ ಯಾವುದು? ಪರಮಾರರು. ಮಿತಾಕ್ಷರಿ ಸಂಹಿತೆ ಎಂಬ ಗ್ರಂಥವನ್ನು ಬರೆದವರಾರು? ಆತನು ಯಾರ ಆಸ್ಥಾನದಲ್ಲಿದ್ದನು? ವಿಜ್ಞಾನೇಶ್ವರ 6ನೇ ವಿಕ್ರಮಾದಿತ್ಯ. ಇಟಗಿಯಲ್ಲಿನ ಮಹಾದೇವ ದೇವಾಲಯ ಯಾರ ಕಾಲದಲ್ಲಿ ರಚನೆಯಾಯಿತು? ನಿರ್ಮಿಸಿದವರಾರು? 6ನೇ ವಿಕ್ರಮಾದಿತ್ಯ, ದಂಡಾಧೀಶ. ಕವಿ ಶಾಂತಿನಾಥನು ಯಾರ ಆಸ್ಥಾನದಲ್ಲಿದ್ದನು? ಕೃತಿ ಯಾವುದು? 2ನೇ ಸೋಮೇಶ್ವರ, ಸುಕುಮಾರ ಚರಿತೆ. ದುರ್ಗಸಿಂಹ ಕವಿ ಯಾರ ಆಸ್ಥಾನದಲ್ಲಿದ್ದನು? ಕೃತಿ ಯಾವುದು? 2ನೇ ಜಯಸಿಂಹ, ಪಂಚತಂತ್ರ, ಕನ್ನಡ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಯಾರು ರಚಿಸಿದರು? ಜಾತಕ ತಿಲಕ, ಶ್ರೀಧರಾಚಾರ್ಯರು. ಜಾತಕ ತಿಲಕವನ್ನು ಬರೆದ ಶ್ರೀಧರಾಚಾರ್ಯನ ಆಶ್ರಯದಾತನಾರು? 1ನೇ ಸೋಮೇಶ್ವರ. ಲೋಕೋಪಕಾರ ಎಂಬ ಕೃತಿಯ ಕರ್ತೃ ಯಾರು? ಯಾರ ಸಮಕಾಲೀನ ಕವಿ? ಚಾವುಂಡರಾಯ, ಜಯಸಿಂಹ. ಮದನ ತಿಲಕ ಎಂಬ ಕನ್ನಡದ ಮೊದಲ ಕಾಮಶಾಸ್ತ್ರ ಗ್ರಂಥವನ್ನು ರಚಿಸಿದವರಾರು? ಯಾರ ಆಸ್ಥಾನದಲ್ಲಿದ್ದನು? ಚಂದ್ರರಾಜ, ರೇಚಭೂಪಕ. ರನ್ನನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ನೀಡಿದವರಾರು? 2ನೇ ತೈಲಪ. ರನ್ನನ ಎರಡು ಕೃತಿಗಳಾವುವು? ಅಜಿತನಾಥ ಪುರಾಣ, ಗದಾಯುದ್ಧ. ಕೀರ್ತಿವರ್ಮ ಮತ್ತು ನಯಸೇನರ ಕೃತಿಗಳನ್ನು ಹೆಸರಿಸಿ. ಗೋವೈದ್ಯ, ಧರ್ಮಾಮೃತ. ಚಂದ್ರ ಚೂಡಾಮಣಿ ಶತಕವನ್ನು ರಚಿಸಿದವರಾರು? ಆತನ ಆಶ್ರಯದಾತನಾರು? ನಾಗವರ್ಮಾಚಾರ್ಯ. ಭುವನೈಕ್ಯ ಮಲ್ಲನ ದಂಡನಾಯಕ, ಉದಯಾದಿತ್ಯ. ದಕ್ಷಿಣದವರ ಸಂಗೀತ ಪದ್ಧತಿಯನ್ನು ಕರ್ನಾಟಕ ಸಂಗೀತ ಎಂದು ಯಾವ ಸಾಹಿತ್ಯ ಕೃತಿಯಲ್ಲಿ ಹೇಳಲಾಗಿದೆ? 3ನೇ ಸೋಮೇಶ್ವರನ ಮಾನಸೋಲ್ಲಾಸ. ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ ಯಾರು? ಆತನ ಆಳ್ವಿಕೆಯನ್ನು ಕೊನೆಗಾಣಿಸಿದವರ್ಯಾರು? 3ನೇ ತೈಲಪ, ಕಲಚೂರಿ ಬಿಜ್ಜಳ. ಅಭಿನಯ ಸರಸ್ವತಿ ಮತ್ತು ನಿತ್ಯ ವಿದ್ಯಾಧರಿ ಎಂದು ಖ್ಯಾತಳಾದ ಕಲ್ಯಾಣಿ ಚಾಲುಕ್ಯರ ರಾಣಿ ಯಾರು? 6ನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖ. ಕಲ್ಯಾಣಿ ಚಾಲುಕ್ಯರ ಉನ್ನತ ಶಿಕ್ಷಣ ಕೇಂದ್ರ ಮಾಧ್ಯಮ ಯಾವುದು? ಘಟಕಸ್ಥಾನ, ಸಂಸ್ಕೃತ. ಕಲ್ಯಾಣಿ ಚಾಲುಕ್ಯರ ಪ್ರಮುಖ ಶಿಕ್ಷಣದ ಕೇಂದ್ರಗಳಾವುವು? ಘಟಕಸ್ಥಾನ, ತಪೋವನ, ಅಗ್ರಹಾರ, ನಾಗಾವಿ, ಕಾರ್ತಿಕೇಯ, ಬ್ರಹ್ಮಪುರಿಗಳು, ಕಾಡಿಯೂರು, ಮೋತಿಗೇರೆ, ಕಾತೆವಾಡ. ಕವಿ ವಿಘ್ನೇಶ್ವರನನ್ನು ತನ್ನ ಕೃತಿಯಾದ ಮಿತಾಕ್ಷರ ಸಂಹಿತೆ ಎಂಬ ಕೃತಿಯಲ್ಲಿ ದೊರೆ 6ನೇ ವಿಕ್ರಮಾದಿತ್ಯನನ್ನು ಹೇಗೆ ವರ್ಣಿಸಿದ್ದಾನೆ? ತನ್ನ ಮಿತಾಕ್ಷರ ಸಂಹಿತೆ ಎಂಬ ಸಂಸ್ಕೃತ ಗ್ರಂಥದಲ್ಲಿ ಕವಿ ವಿಜ್ಞಾನೇಶ್ವರನು
ತನ್ನ ಆಶ್ರಯದಾತ ಕಲ್ಯಾಣಿ ಚಾಲುಕ್ಯರ ಪ್ರಮುಖ ದೊರೆ 6ನೇ ವಿಕ್ರಮಾದಿತ್ಯನನ್ನು ಕುರಿತು ನಾಸಾದಸ್ತ ಭವಿಷ್ಯತೆ ಕ್ಷಿತಿತಲೆ ಕಲ್ಯಾಣ ಕಲ್ಪರಿಪುರಂ ನೋ ದೃಷ್ಟಂ ಶ್ರುತ ವವಾಕ್ಷಿತಿಪತಿ ಶ್ರೀ ವಿಕ್ರಮಾರ್ಥೋಪಮ. ಇದರರ್ಥ ಇವನ ಆಳ್ವಿಕೆಯಲ್ಲಿನ ಕಲ್ಯಾಣದಂತಹ ನಗರವನ್ನು ಭೂಮಿಯ ಮೇಲೆ ಕಾಣಲು ಸಾಧ್ಯವಿಲ್ಲವೆಂದು, ವಿಕ್ರಮಾದಿತ್ಯನಂತಹ ಅರಸ ಹಿಂದೆ ಇರಲಿಲ್ಲವೆಂದು, ಮುಂದೆ ಜನಿಸಲಾರಲೆಂದು ಶ್ಲಾಘಿಸಿದ್ದಾನೆ. ಕಲ್ಯಾಣಿ ಚಾಲುಕ್ಯರ ದೊರೆಗಳನ್ನು ಹೆಸರಿಸಿ ಬೀದರ್ ಜಿಲ್ಲೆಯಲ್ಲಿನ ಕಲ್ಯಾಣವನ್ನು ಪ್ರಮುಖ ರಾಜಧಾನಿ ಹಾಗೂ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು 2 ಶತಮಾನ ಕಾಲ ಆಳ್ವಿಕೆ ಮಾಡಿದ ಕಲ್ಯಾಣಿ ಚಾಲುಕ್ಯರ ಅರಸರುಗಳೆಂದರೆ ಸ್ಥಾಪಕ 2ನೇ ತೈಲಪ, ಸತ್ಯಾಶ್ರಯ ಇರುವೆ ಬೇಡಂಗ, 5ನೇ ವಿಕ್ರಮಾದಿತ್ಯ, ಅಯ್ಯಣ, 2ನೇ ಜಯಸಿಂಹ, 1ನೇ ಸೋಮೇಶ್ವರ, 3ನೇ ಜಯಸಿಂಹ, 2ನೇ ಸೋಮೇಶ್ವರ, ಪ್ರಮುಖ ದೊರೆ 6ನೇ ವಿಕ್ರಮಾದಿತ್ಯ, 1076 ರಿಂದ 1126, ವಿದ್ವಾಂಸ ದೊರೆ 3ನೇ ಸೋಮೇಶ್ವರ, 2ನೇ ಜಗದೇಕಮಲ್ಲ, 3ನೇ ತೈಲಪ ಹಾಗೂ ಕೊನೆಯ ದೊರೆ 4ನೇ ಸೋಮೇಶ್ವರ. ಕಲ್ಯಾಣಿ ಚಾಲುಕ್ಯರ ಕಾಲದ ಪ್ರಮುಖ ದೇವಾಲಯಗಳನ್ನು ಹೆಸರಿಸಿ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಗದಗಿನ ಸರಸ್ವತಿ, ತ್ರಿಕೋಟೇಶ್ವರ, ಸೋಮೇಶ್ವರ ದೇವಾಲಯಗಳು, ಇಟಗಿಯ ಮಹಾದೇವ ದೇವಾಲಯ, ಕುರುವತ್ತಿಯ ಮಲ್ಲಿಕಾರ್ಜುನ, ಉಕ್ಕೆನೂರಿನ ನವಲಿಂಗ ಕಲ್ಲೇಶ್ವರ ದೇವಾಲಯ, ಬೆಳಗಾವಿಯ ಕೇದಾರೇಶ್ವರ, ಆನಗಲ್ಲಿನ ತಾರಕೇಶ್ವರ, ಹಾವೇರಿಯ ಸಿದ್ದೇಶ್ವರ ದೇವಾಲಯ. ಈ ಎಲ್ಲಾ ದೇವಾಲಯಗಳಲ್ಲಿ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ದಂಡಾಧೀಶನೆಂಬುವನು ಇಟಗಿಯಲ್ಲಿ ನಿರ್ಮಿಸಿರುವ ಮಹಾದೇವಾಲಯವು ದೇವಾಲಯಗಳ ಚಕ್ರವರ್ತಿ ಎಂದು ಕರ್ನಾಟಕದ ವಾಸ್ತುಶಿಲ್ಪ ಇತಿಹಾಸದ ಪುಟಗಳಲ್ಲಿ ಹೆಸರಾಗಿದೆ. ಕಲ್ಯಾಣಿ ಚಾಲುಕ್ಯರ ಕಾಲದ ಸಾಹಿತ್ಯದ ಕೊಡುಗೆಯನ್ನು ತಿಳಿಸಿ. ಕನ್ನಡ ಸಾಹಿತ್ಯ. ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ಸಾಹಿತ್ಯವು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬೆಳೆಯಿತು. ರನ್ನನ ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ, ರನ್ನನ ಸಮಕಾಲೀನನಾದ ನಾಗಾರ್ಜುನ, ಕರ್ನಾಟಕ ಕಾದಂಬರಿ, ಚಂದೋಬದಿ ಕೃತಿಗಳನ್ನು, ಚಾವುಂಡರಾಯನು, ಲೋಕೋಪಕಾರವನ್ನು, ಚಂದ್ರರಾಜನು, ಮದನ ತಿಲಕವನ್ನು ಮತ್ತು ಚಂದ್ರಪ್ರಭಾಚರಿತ, ಶ್ರೀಧರಾಚಾರ್ಯನು, ಜಾತಕ ತಿಲಕ ರಚಿಸಿದನು. ಕೀರ್ತಿವರ್ಮನು ಗೋವೈದ್ಯವನ್ನು, ದುರ್ಗಸಿಂಹನು ಪಂಚತಂತ್ರವನ್ನು, ನಯಸೇನನು ಧರ್ಮಾಮೃತವನ್ನು, ಶಾಂತಿನಾಥನು ಸುಕುಮಾರ ಚರಿತವನ್ನು ರಚಿಸಿದರು. ಕನ್ನಡದ ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದರೆ ವಚನ ಸಾಹಿತ್ಯ ರಚನೆ. ನಾಗಾರ್ಜುನಾಚಾರ್ಯನು ಚಂದ್ರ ಚೂಡಾಮಣಿ ಶತಕವನ್ನು ರಚಿಸಿದನು. ಸಂಸ್ಕೃತ ಸಾಹಿತ್ಯ. ಕನ್ನಡ ಭಾಷೆಯ ಸಾಹಿತ್ಯದಂತೆ ಸಂಸ್ಕೃತ ಭಾಷೆಯ ಸಾಹಿತ್ಯದಲ್ಲಿ ಸಾಕಷ್ಟು ಬೆಳವಣಿಗೆಯಾಯಿತು. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕಾಶ್ಮೀರದ ಕವಿ ಬಿಲ್ಲಣನು ವಿಕ್ರಮಾಂಕ ದೇವಚರಿತ ಮತ್ತು ಸೂಕ್ತಿ ಮುಕ್ತಾವಳಿ ಎಂಬ ಕೃತಿಗಳನ್ನು, ಈತನ ಆಸ್ಥಾನದ ಮತ್ತೊಬ್ಬ ಕವಿ ವಿಜ್ಞಾನೇಶ್ವರನು ಮಿತಾಕ್ಷರ ಸಂಹಿತೆಯನ್ನು ರಚಿಸಿದನು. ವಿದ್ವಾಂಸ ದೊರೆ ಸರ್ವಜ್ಞ ಚಕ್ರವರ್ತಿಯಾದ 3ನೇ ಸೋಮೇಶ್ವರನು ಮಾನಸೋಲ್ಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬುದನ್ನು, ಈತನ ಆಸ್ಥಾನದ ಕವಿ ಪಾರ್ಶ್ವದೇವನು ಸಂಗೀತ ಸಮಯಸಾರ ಗ್ರಂಥವನ್ನು ರಚಿಸಿದನು. 2ನೇ ಜಯಸಿಂಹನ ಆಸ್ಥಾನ ಜೈನ ಕವಿ ಪಂಡಿತ ವಾದಿರಾಜನು ನ್ಯಾಯ ವಿನಿಶ್ಚಯ ಟೀಕಾ ಪಾರ್ಶ್ವನಾಥ ಚರಿತ ಎಂಬುವುಗಳನ್ನು ರಚಿಸಿದನು. 6ನೇ ವಿಕ್ರಮಾದಿತ್ಯನ ಜೀವನ ಸಾಧನೆಗಳನ್ನು. 6ನೇ ವಿಕ್ರಮಾದಿತ್ಯ 1076 ರಿಂದ 1126, ಕಲ್ಯಾಣಿ ಚಾಲುಕ್ಯರ ಪ್ರಮುಖ ದೊರೆ ಹಾಗೂ ಚಾಲುಕ್ಯರಲ್ಲೇ ಕೊನೆಯ ಪ್ರಮುಖ ದೊರೆಯಾದ 6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1076ರಲ್ಲಿ ಫೆಬ್ರವರಿ 26ರಂದು 2ನೇ ಸೋಮೇಶ್ವರನ ನಂತರ ಕಲ್ಯಾಣಿ ಚಾಲುಕ್ಯ ಸಿಂಹಾಸನವನ್ನೇರಿ ಸುಮಾರು 50 ವರ್ಷಗಳ ಅವಧಿಯಲ್ಲಿ ರಚಿಸಿದ ಚಾಲುಕ್ಯ ಸಾಮ್ರಾಜ್ಯದ ವೈಭವವನ್ನು ಪುನರ್ರಚಿಸಿದನು. ಆಧಾರಗಳು: ಉತ್ತಮ ರಾಜನೀತಿಜ್ಞ, ಅಪ್ರತಿಮ ವೀರ, ವ್ಯವಹಾರ ಜ್ಞಾನವುಳ್ಳವನು ಆಗಿದ್ದ 6ನೇ ವಿಕ್ರಮಾದಿತ್ಯನ ಜೀವನ, ಸಾಧನೆ, ವ್ಯಕ್ತಿತ್ವ ಇವುಗಳನ್ನು ತಿಳಿಯಲು ಈತನ ಆಸ್ಥಾನ ಕವಿಯಾದ ಬಿಲ್ಲಣ ಬರೆದಿರುವ ಸಂಸ್ಕೃತದ ವಿಕ್ರಮಾಂಕ ದೇವಚರಿತ, ಸೂಕ್ತಿ ಮುಕ್ತಾವಳಿ, ವಿಜ್ಞಾನೇಶ್ವರನ ಮಿತಾಕ್ಷರಿ ಸಂಹಿತೆ, ವಿಷ್ಣುವರ್ಧನನ ಕಣ್ಣೆಗಾಲ ಶಾಸನ ಇವು ಪ್ರಮುಖ ಆಧಾರಗಳಾಗಿವೆ. ವಿಕ್ರಮಶಕ ವರ್ಷ 1076 ಫೆಬ್ರವರಿ 26ರಂದು ಚಾಲುಕ್ಯ ಸಿಂಹಾಸನವನ್ನು ಏರಿದ ನೆನಪಿಗಾಗಿ ವಿಕ್ರಮಶಕೆ ಅಥವಾ ವಿಕ್ರಮಶಕ ವರ್ಷವನ್ನು ಪ್ರಾರಂಭಿಸಿ ಸುಮಾರು 100 ವರ್ಷಗಳ ಕಾಲ ಈ ಕಾಲ ಗಣನೆಯು ಜಾರಿಯಲ್ಲಿತ್ತು. ಇದು 6ನೇ ವಿಕ್ರಮಾದಿತ್ಯನ ಇತಿಹಾಸದ ಬಹುಮುಖ್ಯ ಘಟನೆಯಾಗಿದೆ. ಎದುರಿಸಬೇಕಾದ ಸವಾಲುಗಳು: 1076ರಲ್ಲಿ ಅಧಿಕಾರರೂಢನಾದ ದೊರೆ 6ನೇ ವಿಕ್ರಮಾದಿತ್ಯನು ಶ್ರೇಷ್ಠ ದಂಡನಾಯಕನಾದ ದಂಡಾಧೀಶನ ನೆರವಿನಿಂದ ಪ್ರಾರಂಭದಲ್ಲಿ ತನ್ನ ಸಹೋದರರ ಆಂತರಿಕ ದಂಗೆ, ಸಾಮಂತ ರಾಜನಾದ ನಾಗವರ್ಮ ಶಿಲಾಹಾರ ವಂಶದ ಕಹರ್ಡದ 1ನೇ ಭೋಜರಾಜರ ಬಂಡಾಯ, ಉತ್ತರದ ಮಾಳ್ವದ ಪರಮಾರರನ್ನಲ್ಲದೆ ದಕ್ಷಿಣದಲ್ಲಿ ಚೋಳರನ್ನು ಹಾಗೂ ಹೊಯ್ಸಳ ದೊರೆ
ವಿಷ್ಣುವರ್ಧನನನ್ನು ಎದುರಿಸಿ ರಾಜ್ಯ ರಕ್ಷಿಸಬೇಕಾಗಿತ್ತು. ಸೈನಿಕ ಸಾಧನೆಗಳು: ಆಂತರಿಕ ದಂಗೆಯ ದಮನ 1082. ಈತನ ಸಹೋದರನಾದ ಜಯಸಿಂಹನನ್ನು ಬಿಳುವಲ, ಪುಲಿಗೆರೆ, ಕುಂದೂರು, ಬನವಾಸಿ, ಸಾಂತಾಳಿಗೆ ಈ ವಿಭಾಗವನ್ನು ನೋಡಿಕೊಳ್ಳುವ ಯುವರಾಜನನ್ನಾಗಿ ಮಾಡಲಾಗಿತ್ತು. ಕಾಲಾನಂತರ ಚೋಳರ ಪರ ವಹಿಸಿ 1082ರಲ್ಲಿ ದಂಗೆ ಎದ್ದಾಗ 6ನೇ ವಿಕ್ರಮಾದಿತ್ಯನು ಹತ್ತಿಕ್ಕಿ ಶರಣಾದಾಗ ತಪ್ಪನ್ನು ಮನ್ನಿಸಿ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸಿದನು. ಚೋಳರಾಜ ಕುಲೋತ್ತುಂಗನ ಮೇಲಿನ ವಿಜಯ 1085. ದಕ್ಷಿಣದಲ್ಲಿ ಪ್ರಮುಖನಾಗಿದ್ದ ರಾಜ ಕುಲೋತ್ತುಂಗನನ್ನು ಮಣಿಸಲು ಮುಂದಾಗಿ ಚೋಳ ರಾಜ್ಯವನ್ನು 1085ರಲ್ಲಿ ಮುತ್ತಿಗೆ ಹಾಕಿ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡನು. ಮುಂದುವರಿದು ವೆಂಗಿ ಪ್ರಾಂತ್ಯದ ಬಹುಭಾಗವನ್ನು ತನ್ನದಾಗಿಸಿಕೊಂಡನು. ಸಾಮಂತರಾಜರ ಬಂಡಾಯದ ದಮನ 1089. 6ನೇ ವಿಕ್ರಮಾದಿತ್ಯನ ಸಾಮಂತರಾದ ಕರಹಾಡದ ಶಿಲಾಹಾರ ಭೋಜನು ಬಂಡಾಯವಿದ್ದಾಗ 1089ರಲ್ಲಿ ಅಡಗಿಸಿದ್ದಲ್ಲದೆ ಅಳುಪರನ್ನು, ವೈವ ನಾಗವರ್ಮನನ್ನು, ಗೋಗಿಯ ಬಂಡಾಯವನ್ನು ಹತ್ತಿಕ್ಕಿ ಅವರಿಂದ ಭೋಗದಿಯನ್ನು ಪಡೆದನು. ಉತ್ತರ ಭಾರತದ ಪರಮಾರರ ಮೇಲಿನ ವಿಜಯ 1088. ವಿಜಯವನ್ನು ಮುಂದುವರಿಸಿದ 6ನೇ ವಿಕ್ರಮಾದಿತ್ಯನು ಉತ್ತರದ ಮಾಳವದ ಪರಮಾರರ ಮೇಲೆ 3 ಬಾರಿ ಸತತವಾಗಿ ದಂಡಯಾತ್ರೆ ಕೈಗೊಂಡು 1088ರಲ್ಲಿ ದೊರೆ ಉದಯಾದಿತ್ಯನನ್ನು, ನಂತರ ಹಿರಿಯ ಮಗ ಸಾರವರ್ಮನನ್ನು, ಕಿರಿಯ ಮಗ ಅವಿಧೇಯ ಜಗದೇವನನ್ನು ಸೋಲಿಸಿ ಜಗದೇವನನ್ನು ಅಲ್ಲಿಯ ರಾಜನನ್ನಾಗಿ ಮಾಡಿ ತನ್ನ ವಿಜಯದ ಪರಾಕಾಷ್ಠೆಯನ್ನು ಮೆರೆದನು. ಗುರ್ಜರ, ಸಿಂಧೂರಾಜ, ರತ್ನಾಪುರಿ, ಕಳಚೂರಿ, ಜಾಜಲದೇವ, ಶ್ರೀಪುರಿಯ ಯಶಕರನನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ತನ್ನ ಸಾಮಂತಿಕೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಿದನು. ಹೊಯ್ಸಳ ವಿಷ್ಣುವರ್ಧನನೊಂದಿಗೆ ಕಣ್ಣೆಗಾಲ ಯುದ್ಧ 1118. ಹೊಯ್ಸಳ ಹಾಗೂ ಚಾಲುಕ್ಯ ಮನೆತನಗಳೆರಡು ಹಳೆಯ ಬದ್ಧ ದ್ವೇಷಿಗಳಾಗಿದ್ದು, ಉತ್ತರದಲ್ಲಿ 6ನೇ ವಿಕ್ರಮಾದಿತ್ಯನು ಪ್ರಬಲ ದೊರೆಯಾಗಿದ್ದು ದಕ್ಷಿಣದ ಕಡೆ ತನ್ನ ರಾಜ್ಯ ವಿಸ್ತರಣೆ ಮಾಡಿದರೆ, ಅದೇ ದಕ್ಷಿಣದಲ್ಲಿ ವಿಷ್ಣುವರ್ಧನನು ಶಕ್ತಿಶಾಲಿ ದೊರೆಯಾಗಿ ರಾಜ್ಯ ವಿಸ್ತರಣಾಕಾಂಕ್ಷೆಯನ್ನು ಹೊಂದಿದ್ದನು. 6ನೇ ವಿಕ್ರಮಾದಿತ್ಯನು ತನ್ನ ದಂಡನಾಯಕ, ದಂಡಾಧೀಶ ಹಾಗೂ ಪರಮಾರ ಜಗದೇವನ ನೇತೃತ್ವದಲ್ಲಿ ದೊಡ್ಡ ಸೈನ್ಯವನ್ನು ಕಳುಹಿಸಿದನು. ನಿರೀಕ್ಷಿಸಿದಂತೆ ಹಾಸನ ಜಿಲ್ಲೆಯ ಕಣ್ಣೆಗಾಲ ಎಂಬಲ್ಲಿ 1118ರಲ್ಲಿ ಘೋರ ಯುದ್ಧವು ನಡೆದು ಚಾಲುಕ್ಯರ ಸೈನ್ಯವು ಸೋತು ಹಿಂತಿರುಗಿತು. ಪುನಃ ಸೇಡನ್ನು ತೀರಿಸಿಕೊಳ್ಳಲು ಸೈನ್ಯದ ನೇತೃತ್ವವನ್ನು ತಾನೇ ವಹಿಸಿ ದೊರೆ ವಿಷ್ಣುವರ್ಧನನನ್ನು ಹಲಸೂರು ಮತ್ತು ಹೊಸವೀಡುಗಳಲ್ಲಿ ಸೋಲಿಸಿ ವಿಜಯದ ಪರಾಕಾಷ್ಠೆಯನ್ನು ನಿರ್ದೇಶಿಸಿದನು. ಅಲ್ಲದೆ ವಿಷ್ಣುವರ್ಧನನು ಮಾಡಲೇಶ್ವರನಾಗಿ ಕೆಲಕಾಲ ಮುಂದುವರಿದನು. ಪುನಃ ಉತ್ತರದ ಗುರ್ಜರರ ಮೇಲೆ ಹಾಗೂ ತನ್ನ ರಾಜ್ಯ ಅಕ್ಕಪಕ್ಕದ ಪ್ರಾಂತ್ಯಗಳ ಮೇಲಿನ ವಿಜಯ. ಪುನಃ ಬೆಳೆದ ಗುರ್ಜರರನ್ನು ಮತ್ತು ಪರಮಾರರನ್ನು ಸೋಲಿಸಿ ನಂತರದಲ್ಲಿ ಗೋವದ ಆನೆಗಲ್ದ ಕದಂಬರನ್ನು, ಉಚ್ಚಂಗಿಯ ಪಾಂಡ್ಯರನ್ನು, ಯಲಬುರ್ಗದ ನಂದರನ್ನು, ಸವಣೂರು ತೆಲಂಗಾಣದ ಕಾಕತೀಯರನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆದನು. ಸಾಮ್ರಾಜ್ಯ ವಿಸ್ತಾರ: ಸುಮಾರು 50 ವರ್ಷಗಳ ಆಳ್ವಿಕೆಯ ಅವಧಿಯಲ್ಲಿ ನಿರಂತರವಾಗಿ ಪರಾಕಾಷ್ಠೆಯಲ್ಲಿ ತೊಡಗಿ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವನ್ನು ನರ್ಮದಾ ನದಿಯವರೆಗೆ, ದಕ್ಷಿಣದಲ್ಲಿ ಮೈಸೂರಿನ ಕಡಪದವರೆಗೂ ಹಾಗೂ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಬಂಗಾಳ ಕೊಲ್ಲಿಯವರೆಗೂ ವಿಸ್ತರಿಸಿ ಈ ರಾಜ್ಯಕ್ಕೆ ಬೀದರ್ ಜಿಲ್ಲೆಯಲ್ಲಿನ ಕಲ್ಯಾಣವನ್ನು ಪ್ರಮುಖ ರಾಜಧಾನಿ ಹಾಗೂ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ದಕ್ಷತೆಯಿಂದ ಆಳ್ವಿಕೆ ಮಾಡಿದನು. ಕೊಡುಗೆಗಳು: ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಆಸ್ಥಾನ ಕವಿಯಾದ ಬಿಲ್ಲಣನು ಸಂಸ್ಕೃತದಲ್ಲಿ ವಿಕ್ರಮಾಂಕ ದೇವಚರಿತ ಎಂಬುದಲ್ಲದೆ ಸೂಕ್ತಿ ಮುಕ್ತಾವಳಿ ಕೃತಿಯನ್ನು ರಚಿಸಿದರೆ, ವಿಜ್ಞಾನೇಶ್ವರನು ಮಿತಾಕ್ಷರಿ ಸಂಹಿತೆ ಎಂಬುದನ್ನು ಸಂಸ್ಕೃತದಲ್ಲಿ ರಚಿಸಿರುವನು. ಕೀರ್ತಿವರ್ಮನು ಗೋವೈದ್ಯವನ್ನು ರಚಿಸಿದರೆ, ನಯಸೇನನು ಧರ್ಮಾಮೃತ ಎಂಬ ಕೃತಿಯನ್ನು ರಚಿಸಿರುವನು. ಕಲೆ ವಾಸ್ತುಶಿಲ್ಪದ ಕೊಡುಗೆ: ಸಾಹಿತ್ಯದ ಪೋಷಕನಾದಂತೆ ಕಲೆಯ ಪೋಷಕನಾಗಿದ್ದ ಈತನ ಕಾಲದಲ್ಲಿ ದಂಡನಾಯಕನಾದ ಕಲಾಕಾರ ದಂಡಾಧೀಶನು ಇಟಗಿಯಲ್ಲಿ ಮಹಾದೇವ ದೇವಾಲಯವನ್ನು ಕಟ್ಟಿಸಿದನು. ಇದು ದೇವಾಲಯಗಳಲ್ಲಿ ದೇವಾಲಯಗಳ ಚಕ್ರವರ್ತಿ ಎಂಬ ಅಭಿಧಾನವನ್ನು ಹೊಂದಿದೆ. ವ್ಯಕ್ತಿತ್ವ: ಸಾಹಸಿ, ಸಾಹಿತ್ಯ ಪೋಷಕ, ಕಲೆಯ ಉತ್ತೇಜಕನಾದ 6ನೇ ವಿಕ್ರಮಾದಿತ್ಯನು ತಾನು ಪಟ್ಟಾಭಿಷೇಕನಾದ ನೆನಪಿಗೆ ವಿಕ್ರಮಶಕೆ ವರ್ಷವನ್ನು ಜಾರಿಗೊಳಿಸಿದ. ಧೀಮಂತ, ರಾಜನಿಪುಣ, ಅಲ್ಲದೆ ವಿಕ್ರಮಪುರ ಎಂಬ ಹೊಸ ಪಟ್ಟಣವನ್ನು ನಿರ್ಮಿಸಿದನು. ಈತನ ವ್ಯಕ್ತಿತ್ವದ ಹಿಂದೆ ಇರುವ ಸಾಧನೆಗಳು ಹಾಗೂ ರಾಜಧಾನಿ ಕಲ್ಯಾಣವನ್ನು ಕಂಡ ಕವಿ ವಿಜ್ಞಾನೇಶ್ವರನು ತನ್ನ ಮಿತಾಕ್ಷರಿ ಸಂಹಿತೆ ಎಂಬ ಗ್ರಂಥದಲ್ಲಿ ಈ ಭೂಮಿಯಲ್ಲಿ ಕಲ್ಯಾಣದಂತ ನಗರವನ್ನು ಹಾಗೂ ವಿಕ್ರಮಾದಿತ್ಯನಂತಹ ದೊರೆಯನ್ನು ಇನ್ನೂ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಎಂದು ವರ್ಣಿಸಿದ್ದಾನೆ. ಭುವನಕ್ಕೆ ಮಲ್ಲ, ಪೆರ್ಮಾಡಿದೇವ, ತ್ರಿಭುವನ ಮಲ್ಲ ಎಂಬ ಬಿರುದುಗಳನ್ನು ಹೊಂದಿದ್ದನು. ಈತನ ರಾಣಿ ಚಂದ್ರಲೇಖಳು ನೃತ್ಯ ವಿದ್ಯಾಧರಿ, ಅಭಿನಯ ಸರಸ್ವತಿ ಎಂಬ ಬಿರುದುಗಳನ್ನು ತನ್ನ ನೃತ್ಯ, ಸಂಗೀತ ಇವುಗಳ ಹಿನ್ನೆಲೆಯಲ್ಲಿ ಗಳಿಸಿ ರಾಜಸ್ಥಾನಕ್ಕೆ ಶೋಭೆ ತಂದಿದ್ದಳು.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ.